Hello everyone, this is Sai. Welcome to Maths with Sai YouTube ಚಾನಲ್. ನೋಡಿ guys, ಈ ಒಂದು ಸೆಷನ್ ಅಲ್ಲಿ RRB NTPC ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಡಿಸ್ಕೌಂಟ್ ನ ಟಾಪ್ 30 ಕ್ವಶನ್ಸ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನ್ ಅಲ್ಲಿ ಡಿಸ್ಕೌಂಟ್ ಪ್ರಾಬ್ಲಮ್ ನ ಸಿಂಪಲ್ ಆಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಯಾವ ತರ ಮಾಡೋದು, ಡೀಟೇಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಆಪ್ಷನ್ ಎಲಿಮಿನೇಷನ್ ಮಾಡಿಕೊಂಡು ವಿತಿನ್ ಸೆಕೆಂಡ್ಸ್ ಅಲ್ಲಿ ಯಾವ ತರ ಮಾಡೋದನ್ನ ಕಂಪ್ಲೀಟ್ ಆಗಿ ನೋಡೋಣ. ಸೊ ಈ ಒಂದು ಸೆಷನ್ ಇಂದ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಮಾಡಬಹುದು. ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. So first question, the market price of a bed is rupees 517, which is 30% above the cost price. The profit percentage is 2%. Find the discount percentage. ಒಂದು ಹಾಸಿಗೆಯ ಗುರುತು ಮೌಲ್ಯ 517 ರೂಪಾಯಿ ಆಗಿದ್ದು ಅದು ವೆಚ್ಚ ಮೌಲ್ಯಕ್ಕಿಂತ 30% ಹೆಚ್ಚು. ಲಾಭ ಶೇಕಡಾವಾರು 2% ಇದ್ದರೆ ರಿಯಾಯಿತಿ ಶೇಕಡಾವಾರನ್ನು ಕಂಡುಹಿಡಿಯಿರಿ. ಅಲ್ವಾ? ನೋಡಿ, ಮೊದಲನೇದಾಗಿ ಸಿಪಿ ಯಾವಾಗಲೂ ಎಷ್ಟರಲ್ಲಿರುತ್ತೆ? 100 ಅಲ್ವಾ? SP MP ಡಿಸ್ಕೌಂಟ್ ಪೂರ್ತಿ CP SP MP. ಸೊ ಮಾರ್ಕೆಟ್ ಪ್ರೈಸ್ ವಿಚ್ ಇಸ್ ಎಬೋವ್ 30% ಎಬೋವ್ ದ ಕಾಸ್ಟ್ ಪ್ರೈಸ್ ಅಂದ್ರೆ CP 100% ಇದೆ. ಹಾಗಾದ್ರೆ ಮಾರ್ಕೆಟ್ ಪ್ರೈಸ್ ಎಷ್ಟಾಗುತ್ತೆ? 30% ಜಾಸ್ತಿ CP ಗಿಂತ. ಹಾಗಾದ್ರೆ ಎಷ್ಟಾಯ್ತು? 130 ಅಲ್ವಾ? ಇಲ್ಲಿ ನೋಡಿ, ನಿಮ್ಗೆ ಇಲ್ಲ ಕಾನ್ಸೆಪ್ಟ್ ಹೇಳ್ತೀನಿ. ಡಿಸ್ಕೌಂಟ್ ಆಗ್ಬೇಕಂದ್ರೆ MP ಇಂದ ಡಿಸ್ಕೌಂಟ್ ಆದ್ರೆ ಅದು SP ಸಿಗುತ್ತೆ. ಓಕೆನಾ? ಸೊ ಪ್ರಾಫಿಟ್ ಆಗ್ಬೇಕಂದ್ರೆ CP ಇಂದ ಪ್ರಾಫಿಟ್ ಆದ್ರೆ ಅದು ಸಹ ಮತ್ತೆ SP ಸಿಗುತ್ತೆ. ಡಿಸ್ಕೌಂಟ್ MP ಇಂದ ಆಗುತ್ತೆ, ಪ್ರಾಫಿಟ್ CP ಇಂದ ಆಗುತ್ತೆ. ಇಷ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಟೋಟಲ್ 30 ಕ್ವಶನ್ ಸಮೇತ ಈಸಿಯಾಗಿ ನಾವು ಮಾಡ್ಬೋದು. ಓಕೆನಾ? ನೋಡಿ, ಸೊ ಇಫ್ ದ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ 2%, ಸೊ ಹಾಗಾದ್ರೆ 100ಗೆ 2% ಆದ್ರೆ ಎಷ್ಟು? 0.2 ಅಲ್ವಾ? ಸೊ ಹಾಗಾದ್ರೆ ಡಿಸ್ಕೌಂಟ್ ಎಷ್ಟು ಸಿಕ್ತು? 28 ಅಲ್ವಾ? 130ಗೆ 102 ಹೋದ್ರೆ 28 ಡಿವೈಡೆಡ್ ಬೈ MP ಎಷ್ಟು? 130 ಇಂಟು ಪರ್ಸೆಂಟೇಜ್ ಬೇಕಂದ್ರೆ ಓಕೆನಾ? ಸೊ 0 0 ಕ್ಯಾನ್ಸಲ್, 280 ಆಯ್ತಲ್ವಾ? 280 by 13 means 13 1 za 13 2 za 26, ರಿಮೈನಿಂಗ್ 20 ಅಗೈನ್ 1 za. ಸೊ 21 ಇರೋದು ಒಂದೇ ಆಪ್ಷನ್ ಅಲ್ವಾ? ಸೊ ಆನ್ಸರ್ ನಮಗೆ 21.54. ಇಷ್ಟೇ ಸಿಂಪಲ್, ಇನ್ನೇನು ಇಲ್ಲ. ಜಸ್ಟ್ CP SP MP ನ ನಾವು ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಸಿಕ್ಬಿಡುತ್ತೆ. ಕ್ಲಿಯರ್? ಡಿಸ್ಕೌಂಟ್ ಯಾವ್ದ್ರಿಂದ ಬರುತ್ತೆ? MP ಇಂದ. ಸೊ ಪ್ರಾಫಿಟ್ ಯಾವ್ದ್ರಿಂದ ಬರುತ್ತೆ? CP ಇಂದ. ಓಕೆನಾ? ಸೆಕೆಂಡ್ ಕ್ವಶನ್, an article was bought for rupees 1300. Its price was marked up by 35%. Thereafter, it was sold at a discount of 20% of the market price. What was the percentage profit on the transaction? ಓಕೆನಾ? ಸೇಮ್ ಅದೇ ತರ 1300 ರೂಪಾಯಿಗೆ ಖರೀದಿಸಿ ಅದರ ಬೆಲೆಯನ್ನು 35% ಹೆಚ್ಚಾಗಿ ಗುರುತಿಸಲಾಗಿದೆ. ನಂತರ ಗುರುತು ಮೌಲ್ಯದ ಮೇಲೆ 20% ರಿಯಾಯಿತಿ ಮಾರಾಟ ಮಾಡಲಾಗಿದೆ. ಈ ವ್ಯವಹಾರದಲ್ಲಿ ಲಾಭ ಶೇಕಡಾವಾರು ಎಷ್ಟು? ಓಕೆನಾ? ಸೇಮ್ ಹಂಗೆ ಬರ್ಕೊಳ್ಳಿ, CP SP MP. CP ಎಷ್ಟಿರುತ್ತೆ ನಮಗೆ? 100. ಇದ್ರ ಮೇಲೆ 35% ಜಾಸ್ತಿ ಅಂತೆ ಮಾರ್ಕೆಟ್ ಪ್ರೈಸ್ಗೆ ಅಲ್ವಾ? ಸೊ ಹಾಗಾದ್ರೆ ಎಷ್ಟಾಯ್ತು? 135. 135 ಆದ್ಮೇಲೆ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 20% ಅಲ್ವಾ? ಸೊ 20% ಡಿಸ್ಕೌಂಟ್ ಅಲ್ಲಿ ಸೋಲ್ಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ 135ಗೆ 20% ಅಂದ್ರೆ ಎಷ್ಟು? ಸೊ 135 into 2 ದಟ್ ಇಸ್ 270. 0 ಹೋದ್ರೆ 27 ಅಲ್ವಾ? ಸೊ 135 ಅಲ್ಲಿ 27 ಹೋದ್ರೆ ಎಷ್ಟು? 108. ಹಾಗಾದ್ರೆ SP ಎಷ್ಟಾಯ್ತು? 108. CP ಇಂದ SP ಗೆ ಎಷ್ಟು ಜಾಸ್ತಿ ಆಗಿದೆ? 8%. ಹಾಗಾದ್ರೆ ಎಷ್ಟು ಜಾಸ್ತಿ ಪರ್ಸೆಂಟ್ ಆಗಿದೆ? 8%. ಓಕೆನಾ? ಇದು ನೋಡಿ, ಇದು ಸ್ವಲ್ಪ ಲಾಂಗ್. ನಿಮ್ಗೆ ಸರ್ ನಮ್ಗೆ ಇನ್ನೂ ಶಾರ್ಟ್ ಕಟ್ ಬೇಕಂದ್ರೆ ನಾನು ಹೇಳ್ತೀನಿ ನೋಡಿ. CP 100, MP 135 ಇಷ್ಟು ನೆನ್ಪಿಟ್ಕೋಬೇಕು. ಓಕೆನಾ? ಸೊ 20% ಮೀನ್ಸ್ ಎಷ್ಟು? 1/5. ಸೊ 1/5 ಮೀನ್ಸ್ ಡಿಸ್ಕೌಂಟ್ ಹೋದ್ರೆ ಎಷ್ಟು? 5ಗೆ 1 ಹೋದ್ರೆ ಉಳಿದಿರೋದು 4/5 ಅಲ್ವಾ? 5 ಒಂದ್ಲೆ 5 ಎರಡ್ಲೆ 35 ಉಳಿತು 27. 27 ಇಂಟು 4 ಎಷ್ಟು? 108 ಆಯ್ತು. 8. ಸಿಂಪಲ್. ಇನ್ನು ಸ್ಪೀಡಾಗಿ ಮಾಡ್ಬೇಕಂದ್ರೆ ನಾವು ಈ ತರ ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ ಪ್ರಾಫಿಟ್ ಬರೋದು CP ಇಂದ. ಓಕೆನಾ? ಪ್ರಾಫಿಟ್ ಕೇಳಿದ್ರೆ CPಗೆ SPಗೆ ನಾವು ನೋಡ್ಬೇಕು ವ್ಯತ್ಯಾಸ, ಅವಾಗ ಬರುತ್ತೆ. ಡಿಸ್ಕೌಂಟ್ ಅಲ್ಲಿ MP ಇಂದ SPಗೆ. ಓಕೆನಾ? ಇಷ್ಟ ಇನ್ನೇನು ಇಲ್ಲ ಕಣ್ರಿ ಡಿಸ್ಕೌಂಟ್ ಅಲ್ಲಿ. ಓಕೆನಾ? ಸೊ ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಬುಕ್ ಶೆಲ್ಫ್ ಈಸ್ 3100. ಇಲ್ಲಿ ಅವ್ರು ಅಮೌಂಟ್ ಕೊಟ್ಟಿದ್ದಾರೆ, ಬಟ್ ಕೇಳಿರೋದೇನು ಪರ್ಸೆಂಟೇಜ್. ಸೊ ನಮ್ಗೆ ಅಮೌಂಟ್ ಹತ್ರ ಯಾವುದೇ ಒಂದು ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಮೌಂಟ್ ತೆಗಿಬೋದು ಅಂದ್ರೆ. ಓಕೆನಾ? ವಿಚ್ ಇಸ್ 25% ಎಬೋವ್ ದ ಕಾಸ್ಟ್ ಪ್ರೈಸ್. ಇಲ್ಲೇ ಜಸ್ಟ್ ಬರ್ಕೊಬಿಡಿ. CP 100 ಆದ್ರೆ
ಎಂ ಪಿ ಎಷ್ಟು 25% ಎಬೋ ಅಂದರೆ 125 ಅಲ್ವಾ. ಇಟ್ ಈಸ್ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 12% ಆನ್ ದ ಮಾರ್ಕೆಟ್ ಪ್ರೈಸ್. ಅದು ಗುರುತು ಮೌಲ್ಯದ ಮೇಲೆ 12% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತೆ. ಸೊ ಎಸ್ ಪಿ ಡಿಸ್ಕೌಂಟ್ ಕೊಟ್ಟರೆ ಅದನ್ನ ನಾವೇನಂತ ಕರಿತೀವಿ, ಎಂ ಪಿಯಿಂದ ಎಸ್ ಪಿ ಅಂತ ಕರಿತೀವಿ, ಓಕೆನಾ, ಮಾರಾಟದ ಬೆಲೆ. ಸೊ ಹಾಗಾದರೆ 12% ಫೈಂಡ್ ಔಟ್ ಮಾಡಬೇಕು. ಸೊ 125 ಇಂಟು 12 ಎಷ್ಟು, 1250 ಪ್ಲಸ್ 250 ದಟ್ ಈಸ್ ಈಕ್ವಲ್ ಟು ಎಷ್ಟು, 1500. ಪರ್ಸೆಂಟೇಜ್ ಮೀನ್ಸ್ 2 ಜೀರೋಸ್ ಹೋಯಿತು. ಎಷ್ಟು, 15. 125 15 ಹೋದರೆ ಉಳಿದಿರೋದು ಎಷ್ಟು, 110. ಹಾಗಾದರೆ ಎಸ್ ಪಿ 110 ಆಯಿತು. ನಮ್ಗೆ ಏನು ಬೇಕು, ಪ್ರಾಫಿಟ್ ಪರ್ಸೆಂಟೇಜ್. ಸಿ ಪಿ ಒರಿಜಿನಲ್ 100, ಎಸ್ ಪಿ 110. ಹಾಗಾದರೆ ಎಷ್ಟು ಪರ್ಸೆಂಟ್ ಲಾಭ, 10% ಲಾಭ ಅಷ್ಟಲ್ವಾ. ಎಷ್ಟು ಪರ್ಸೆಂಟ್ ಲಾಭ, 10% ಲಾಭ. ಇಷ್ಟೇ. ಇಲ್ಲ ಸರ್ ನಮ್ಗೆ ಇನ್ನೂ ಸ್ವಲ್ಪ ಬೇಗ ಬರಬೇಕು ಆನ್ಸರ್ ಅಂದರೆ 100 125 ಇಷ್ಟು ಗೊತ್ತು, 12% ಅಂತ ಕೇಳಿದ್ದಾರೆ. 12% ಮೀನ್ಸ್ 3/25 ಅಲ್ವಾ. ಇದು ನೆನಪಿದ್ರೆ 22/25 ಮಾಡಿದ್ರೆ ಡೈರೆಕ್ಟ್ ಬರುತ್ತೆ. 25 ಅಂದರೆ 25 ಎಷ್ಟು, 110 ಸಿಕ್ತಲ್ವಾ. ಇಷ್ಟೇ, ಓಕೆನಾ. ಅದೇ ಥರ 4th ಕ್ವಶನ್, ದ ಮಾರ್ಕ್ಡ್ ಪ್ರೈಸ್ ಆಫ್ ಎ ಬೆಡ್ ಈಸ್ 1600, is 25% above the cost price. It is sold at a discount of 16% on the market price. Find the profit percent. ಸೇಮ್, ಒಂದು ಹಾಸಿಗೆ ಗುರುತು ಮೌಲ್ಯ 1600 ರೂಪಾಯಿ ಆಗಿದ್ದು ಅದು ವೆಚ್ಚ ಮೌಲ್ಯಕ್ಕಿಂತ 25 ಹೆಚ್ಚು, ಓಕೆನಾ. ಖರೀದಿಸಿದ ಬೆಲೆಗಿಂತ ಕಾಸ್ಟ್ ಪ್ರೈಸ್ಗಿಂತ 25% ಜಾಸ್ತಿ. ಅದನ್ನು ಗುರುತು ಮೌಲ್ಯದ ಮೇಲೆ 16% ರಿಯಾಯಿತಿ ಮಾರಾಟ ಮಾಡಲಾಗಿದೆ. ಲಾಭ ಶೇಕಡಾವಾರನ್ನು ಕಂಡುಹಿಡಿಯಿರಿ. ಸೇಮ್. ಸಿ ಪಿ ಯಾವಾಗಲೂ ಎಷ್ಟರಲ್ಲಿರುತ್ತೆ, 100. ಎಸ್ ಪಿ ಗೊತ್ತಿಲ್ಲ, ಎಂ ಪಿ ಗೊತ್ತು, ಎಷ್ಟು, 125 ಜಾಸ್ತಿ ಅಲ್ವಾ. ಸೊ 16% ಮೀನ್ಸ್ ಯಾರ್ಯಾರಿಗೆ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರುತ್ತೋ ಅವ್ರು ಡೈರೆಕ್ಟ್ ಫ್ರಾಕ್ಷನ್ ವ್ಯಾಲ್ಯೂನೇ ಮಾಡಬೇಡಿ. 16% ಮೀನ್ಸ್ 4/25 ಅಲ್ವಾ. ಇದರ ಅರ್ಥ 16% ಮೀನ್ಸ್ 16/100 ಅಲ್ವಾ. 4 4 ಜಾ 4 25 ಜಾ 25ಗೆ ಎಷ್ಟು ಕಮ್ಮಿ ಆಗ್ತಿದೆ, 4 ಅಂದರೆ ಎಷ್ಟು, 21/25. ಡೈರೆಕ್ಟ್ ಗೊತ್ತಿದ್ರೆ ಡೈರೆಕ್ಟ್ ಮಾಡಿ, ಇಲ್ಲ ಅಂದರೆ ಕಾಮನ್ ಆಗಿ ಮಾಡಿ, ಓಕೆನಾ. ಸೊ ಈ ಥರ ಮಾಡಿದ್ರೆ ಆನ್ಸರ್ ನಮಗೆ ಬೇಗ ಸಿಗುತ್ತೆ. ಸೊ ಹಾಗಾಗಿ ಪರ್ಸೆಂಟೇಜ್ ಟು ಫ್ರಾಕ್ಷನ್, ಫ್ರಾಕ್ಷನ್ ಟು ಪರ್ಸೆಂಟೇಜ್ ಎಲ್ಲ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಮಾಡ್ಬಿಡ್ಬೋದು, ತೊಂದರೆ ಇಲ್ಲ, ಓಕೆನಾ. 25 1 ಜಾ 25, 21 ಇಂಟು 5 105. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ, 5%. ಇಷ್ಟೇ, ಸಿಂಪಲ್ ನೋಡಿ. ಸೇಮ್ ನೆಕ್ಸ್ಟ್ ಟೈಪ್ ಕ್ವಶನ್ ಇದು. ರೋಹಿತ್ ಬಾಟ್ ಅನ್ ಆರ್ಟಿಕಲ್ ಫಾರ್ 4400. He spent 3600 on it. He marked the price 25% above his total cost price. He then allowed 2 successive discounts of 19% on it. Find the selling price. ಆಗ ಒಂದು ಡಿಸ್ಕೌಂಟ್ ಬಂತು, ಈಗ 2 ಡಿಸ್ಕೌಂಟ್ಸ್ ಬಂತು. ರೋಹಿತ್ ಬಾಟ್, ರೋಹಿತ್ ಏನು 4400 ರೂಪಾಯಿಗೆ ಒಂದು ಆರ್ಟಿಕಲ್ ತಗೊಂತಾನೆ, ಮತ್ತೆ 3600 ರೂಪಾಯಿ ಅದಕ್ಕೆ ರಿಪೇರಿ ಆರ್ ಸಮಥಿಂಗ್ಗೆ ಖರ್ಚು ಮಾಡ್ತಾನೆ. ಟೋಟಲ್ ಆಗಾದ್ರೆ ಸಿ ಪಿ ಎಷ್ಟಾಯಿತು, ಖರ್ಚು ಪ್ಲಸ್ ಅವ್ರು ತಗೊಂಡಿರೋದು 4400 ಪ್ಲಸ್ 3600 ಎಷ್ಟಾಯ್ತು ನಮಗೆ, 8000. ಸ್ವಲ್ಪ ದೊಡ್ಡದಾಗಿ ಬರೀತೀನಿ, ರಿಕ್ವೆಸ್ಟ್ ಬಂದಿದೆ ಅಲ್ವಾ, 8000. ಈ ಮಾರ್ಕ್ಡ್ ದ ಪ್ರೈಸ್ 25% ಎಬೋವ್ ಇಸ್ ಟೋಟಲ್ ಕಾಸ್ಟ್ ಪ್ರೈಸ್. ಇದಕ್ಕೆ 25% ಜಾಸ್ತಿ. ಸೊ 25% ಜಾಸ್ತಿ ಮೀನ್ಸ್ 5/4 ಅಲ್ವಾ. 4 1 ಜಾ 4 2000 ಜಾ 2000 ಇಂಟು 5 ಎಷ್ಟು, 10,000. ಹಾಗಾದರೆ ಎಂ ಪಿ ಎಷ್ಟಾಯಿತು, 10,000. ಇದಕ್ಕೆ ಅವ್ರು ಏನು ಮಾಡಿದ್ದಾರೆ, ದೆನ್ ಅಲೋಡ್ 2 ಸಕ್ಸಸಿವ್ ಡಿಸ್ಕೌಂಟ್ಸ್ ಆಫ್ 19%. 19%ಗೆ ಸರ್ ನಮಗೆ ಫ್ರಾಕ್ಷನ್ ಗೊತ್ತಿಲ್ಲ ನೋಡಿ. ಫ್ರಾಕ್ಷನ್ಸು ರೇಷಿಯೋ ಮೆಥಡ್ ಮಾಡುವಾಗ ಫಾರ್ ಎಕ್ಸಾಂಪಲ್ 8%, 12%, 10, 15 ಈ ಥರ ಡಿವೈಡ್ ಆಗೋದಿದಲ್ವಾ, ಅದನ್ನು ನಾವು ರೇಷಿಯೋ ಮೆಥಡಲ್ಲಿ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಒಂದು ವೇಳೆ 17%, 19%, 21%ನ ನಾವೇನು ಮಾಡೋಕ್ಕಾಗಲ್ಲ, ಇಲ್ಲ ಒಂದು ಸಕ್ಸಸ್ಸಿವ್ ಮಾಡಬೇಕು, ಇಲ್ಲ ಕಾಮನ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ಸೊ 19% ಹೋದರೆ ಇನ್ನು ಉಳಿದಿರೋದು ಎಷ್ಟು, 81/100. 2 ಟೈಮ್ಸ್ 2 ಸಕ್ಸಸ್ಸಿವ್ ಡಿಸ್ಕೌಂಟ್ಸ್. ಒಂದ್ಸಲ 19 ಆಯಿತು, ಇನ್ನೊಂದ್ಸಲ 19 ಅಂದರೆ 119 ಹೋದರೆ ಅಗೈನ್ 81/100. 2 0 2 0 4 zeros, 1 2 3 4 4 zeros, ಓಕೆನಾ. 81 ಇಂಟು 81, ಲಾಸ್ಟಲ್ಲಿ ಏನು ಬರಬೇಕು, 1 ಇಂಟು 1 ದಟ್ ಈಸ್ 1 ಬರಬೇಕು. ಒಂದೇ ಆಪ್ಷನ್ ನಮ್ಗೆ 1 ಇರೋದು, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಕ್ಲಿಯರ್. Next question. Rohit marks the price of his article 60% more than its cost price. If he sells the article for 18,510 after allowing a discount of 85%, then what will be the cost price of the article? TP 100 ಇರುತ್ತೆ ಅಲ್ವಾ. ಸೊ ಎಂ ಪಿ ಏನಾಗಿದೆ, 60% ಮೋರ್ ದ್ಯಾನ್ ಕಾಸ್ಟ್ ಪ್ರೈಸ್ ಅಂದರೆ 160.
ಇಫ್ ಯು ಸೇಲ್ಸ್ ದ ಆರ್ಟಿಕಲ್ ಫಾರ್ 18,510 ಆಫ್ಟರ್ ಅಲೋಯಿಂಗ್ ಡಿಸ್ಕೌಂಟ್ ಆಫ್ 85%. 85% ರಿಯಾಯಿತಿ ನೀಡಿದ ನಂತರ ಅದನ್ನು 18,510ಕ್ಕೆ ಮಾರಾಟ ಮಾಡಿದ್ದಾರೆ ಅಲ್ವಾ. ಸೊ ಹಾಗಾದ್ರೆ ಎಸ್ ಪಿ 18,510ಗೆ ಮಾರಾಟ ಮಾಡಿದ್ದಾರೆ. ಬಟ್ ನಮಗೆ ಪರ್ಸೆಂಟೇಜಲ್ಲಿ ಗೊತ್ತಿಲ್ಲ. ಪರ್ಸೆಂಟೇಜಲ್ಲಿ ಗೊತ್ತಿಲ್ಲ ಅಂದ್ರೆ ಅವರು ಕೊಟ್ಟಿದ್ದಾರೆ 85% ಅಂತ. ಸೊ ಇದಕ್ಕೆ 85% ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ಬಿಡುತ್ತೆ ಒಂದು. ಇಲ್ಲ ಡೈರೆಕ್ಟ್ 85/100 ಆದ್ರೂ ಮಾಡಿ. ಇಲ್ಲ ಸರ್ ನಮ್ಗೆ ಗೊತ್ತು ಅಂದರೆ ನಾವು ಕಾಮನ್ ಆಗಿ 17/20 ಯಾಕಂದ್ರೂ ನಾವು ಮಾಡ್ಬೋದು. ಓಕೆನಾ. ಸೊ 85/100 ಅಲ್ವಾ, ಕ್ಯಾನ್ಸಲ್. 17 2 2 1 2 8 ಸೇಮ್. 17 8 ಎಷ್ಟು 130 136. ಸೊ 160 136 ಹೋದ್ರೆ ಎಷ್ಟು 24 ಅಲ್ವಾ. ಎಷ್ಟು 24. ಸೊ 24ನ ವ್ಯಾಲ್ಯೂ ಎಷ್ಟು 18,510. 24%. ಸೊ ನಮಗೆ ಸಿ ಪಿ ಬೇಕಂದ್ರೇನು 100%. ಸೊ 4 6 425 ಓಕೆನಾ. ಅಗೈನ್ 6 1 6 3 5 ಹೋಗಲ್ಲ. ಸೊ 0 ಮಾಡಿದ್ರೆ 51 ಮೀನ್ಸ್ 6 8 48 ಅಂಡ್ 3 ಉಳಿತು 30 ಆಯಿತು 5 ಓಕೆನಾ. ಸೊ 5 ಇಂಟು 5 ಲಾಸ್ಟಲ್ಲಿ 5 ಬರ್ಬೇಕು ನಮ್ಗಲ್ವಾ. 5 ಇಂಟು 5 ಎಷ್ಟು ಲಾಸ್ಟಲ್ಲಿ 5 ಬರುತ್ತೆ. ಸೊ ಒಂದೇ ಆಪ್ಷನ್ ಇರೋದು ಲಾಸ್ಟಲ್ಲಿ 5. ಕ್ಲಿಯರ್ ನೋಡಿ ಓಕೆನಾ. ಸೊ ಈ ಥರ ಆಪ್ಷನ್ ಎಲಿಮಿನೇಷನ್ ಮಾಡಬೇಕು. ಯೂನಿಟ್ ಡಿಜಿಟ್ಸ್ನ ನೋಡ್ತಾ ಇರಬೇಕು. ಓಕೆ. ಸೊ 7th ಕ್ವಶನ್. ಎ ಡೀಲರ್ ಮಾರ್ಕ್ಸ್ ಇಸ್ ಗೂಡ್ಸ್ ಪ್ರೈಸ್ 65% ಎಬೋವ್ ದ ಕಾಸ್ಟ್ ಪ್ರೈಸ್. ಸೇಮ್ ಸಿ ಪಿ 100 ಆದರೆ ಎಂ ಪಿ ಎಷ್ಟಾಗುತ್ತೆ 165. ಅಲೋಸ್ ಡಿಸ್ಕೌಂಟ್ ಆಫ್ 8% ಆನ್ ದ ಮಾರ್ಕೆಟ್ ಪ್ರೈಸ್. ಹಾಗಾದರೆ 8% ಡಿಸ್ಕೌಂಟ್ ಕೊಡ್ತಾರೆ. ಓಕೆನಾ. ಸೊ 8% ಮೀನ್ಸ್ ಎಷ್ಟು 8/100 ಆದ್ರೂ ಮಾಡಿ, 2/25 23/25 ಆದ್ರೂ ಮಾಡಿ, ತೊಂದರೆ ಇಲ್ಲ. ಸೊ ಎಷ್ಟು 8% 8/100. ಓಕೆ. ಇಲ್ಲ ಒಂದು ಕೆಲಸ ಮಾಡೋಣ. ಇಲ್ಲಿ ಇನ್ನೂ ಒಂದು ಮೆಥಡ್ ಹೇಳ್ಕೊಳ್ತೀನಿ. ಡೈರೆಕ್ಟ್ 165 ಇಂಟು 8 ಮಾಡಿ, ಆಗಲೂ ಆನ್ಸರ್ ಬರುತ್ತೆ. ಸೊ 8 5 40 4 ಕ್ಯಾರಿ, 8 6 48 ಪ್ಲಸ್ 4 52 2 ಇಲ್ಲಿ 5 ಕ್ಯಾರಿ, 8 1 8 ಪ್ಲಸ್ 5 ಎಷ್ಟು 13 ಅಲ್ವಾ. 13 20 ಮೀನ್ಸ್ 132. ಐ ಮೀನ್ ಸಾರಿ 100 ಮೀನ್ಸ್ 2 ಅಲ್ವಾ. 13.20. ಸೊ 165 13.20 ಹೋದರೆ ನಮ್ಗೆ ಎಷ್ಟು 151.8 ಅಲ್ವಾ. ಬೇಕಿದ್ರೆ ನೋಡಿ 165 14 ತೆಗೀರಿ, ಎಷ್ಟು ಬರುತ್ತೆ ನಮ್ಗೆ 151 ಬರುತ್ತೆ ಅಲ್ವಾ. ಸೊ ಇನ್ನು ಉಳಿದಿರೋ 1ಅಲ್ಲಿ 0.2 ತೆಗೆದ್ರೆ 0.8 ಅಲ್ವಾ. ಸೊ ಸಿ ಪಿಗೆ ಎಸ್ ಪಿಗೆ ಎಷ್ಟು ಜಾಸ್ತಿ ಇದೆ 51.8% ಜಾಸ್ತಿ ಇದೆ ಅಲ್ವಾ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ನೀವು ಯಾವ ಥರ ಬೇಕಂದ್ರೆ ನೋಡಿ, ಡೈರೆಕ್ಟ್ ಮಲ್ಟಿಪ್ಲೈ ಬೈ 100 ಮಾಡಿದ್ರು ಒಂದೇ, ಇಲ್ಲ ರೇಷಿಯೋ ಮೆಥಡ್ ಮಾಡಿದ್ರು ಒಂದೇ. ಇಲ್ಲ ಸರ್ ನಮಗೆ ಯಾವುದು ಬರಲ್ಲ ಅಂದರೆ ಡೈರೆಕ್ಟ್ ಡಿಸ್ಕೌಂಟ್ ತೆಗೆದು ಉಳಿದಿರೋದನ್ನು ಮಲ್ಟಿಪಲ್ ಮಾಡಿದ್ರು ಒಂದೇ. ಯಾವ ಥರ ಮಾಡಿದ್ರು ಆನ್ಸರ್ ಒಂದೇ ಥರ ಬರುತ್ತೆ. ಬಟ್ ನಾನು ಹೇಳೋದು ಏನಂದರೆ ಫ್ರಾಕ್ಷನ್ಸ್ ಮಾಡೋ ಇರುತ್ತಲ್ಲ ಅದನ್ನ ಫ್ರಾಕ್ಷನ್ ಮಾಡಿ ಉಳಿದಿರೋದೆಲ್ಲ ಡೈರೆಕ್ಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಓಕೆನಾ. 8th ಕ್ವಶನ್. ದ ಮಾರ್ಕ್ಡ್ ಪ್ರೈಸ್ ಆಫ್ ಎ ಬೆಡ್ ಈಸ್ 568 ವಿಚ್ ಇಸ್ 26 ಎಬೋವ್ ದ ಕಾಸ್ಟ್ ಪ್ರೈಸ್. ಸೇಮ್ ಸಿ ಪಿ 100 ಆಯ್ತು ಅನ್ಕೊಳ್ಳಿ. ಹಾಗಾದರೆ ಎಂ ಪಿ ಎಷ್ಟು 126 ಇಷ್ಟು. ಇಫ್ ದ ಪ್ರಾಫಿಟ್ ಪರ್ಸೆಂಟೇಜ್ ಈಸ್ 13%, ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಪ್ರಾಫಿಟ್ ಯಾವುದಕ್ಕೆ ಆ್ಯಡ್ ಆಗುತ್ತೆ ಎಸ್ ಪಿಗೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಸೊ ಒಂದು ಹೇಳ್ತೀನಿ ನೋಡಿ, ಪ್ರಾಫಿಟ್ ಸಿ ಪಿ ಪ್ಲಸ್ ಸಮಥಿಂಗ್, ಸಿ ಪಿ ಪ್ಲಸ್ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಎಸ್ ಪಿ. ಓಕೆನಾ. ಎಂ ಪಿ ಮೈನಸ್ ಎಂ ಪಿಯಿಂದ ಡಿಸ್ಕೌಂಟ್ ತೆಗೆದ್ರೂ ಎಸ್ ಪಿ ಆಗುತ್ತೆ. ಪ್ರಾಫಿಟ್ ಆ್ಯಡ್ ಆದರೆ ಸಿ ಪಿಯಿಂದ ಆಗುತ್ತೆ. ಸೊ ಸಿ ಪಿ 100 ಇದೆ ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು 13. ಹಾಗಾದ್ರೆ ಟೋಟಲ್ ಎಷ್ಟಾಯಿತು 113. ಟೋಟಲ್ ಎಷ್ಟಾಯಿತು 113. ಹಾಗಾದ್ರೆ ಫೈಂಡ್ ದ ಡಿಸ್ಕೌಂಟ್ ಪರ್ಸೆಂಟೇಜ್. ಡಿಸ್ಕೌಂಟ್ ಯಾವುದಕ್ಕೆ ನಾವು ಫೈಂಡ್ ಔಟ್ ಮಾಡ್ತೀವಿ ಎಂ ಪಿಗೆ ಅಲ್ವಾ. ಸೊ ಎಷ್ಟು ಜಾಸ್ತಿ ಇದೆ 13 ಡಿವೈಡೆಡ್ ಬೈ ಎಂ ಪಿ ಎಷ್ಟು 126 ಇಂಟು ಪರ್ಸೆಂಟೇಜ್ ಬೇಕಂದ್ರೆ 100
ಸೊ 0 ಇದು ತೆಗೆದ್ಬಿಟ್ರೆ 126 ಒನ್ಸ, ನೆಕ್ಸ್ಟ್ ಉಳಿತು 40, ಅಲ್ಲಿ 10 ಮಾಡಿದ್ರೆ 1260, ನೆಕ್ಸ್ಟ್ ಉಳಿತು 40, ಪಾಯಿಂಟ್ ಪುಟ್ ಮಾಡಿದ್ರೆ 400. ಸೊ 126 ಇಂಟು 3 ಮಾಡಿದ್ರೆ 36 18 378 ಆಯಿತು ಅಲ್ವಾ. ಸೊ ಎಷ್ಟು 10.3. ಇನ್ನು ಉಳಿದಿರೋದೇನು 22. ಬಟ್ ನಾವು ಆಪ್ಷನ್ನ ನೋಡಿದ್ರೆ 10 ಸ್ಟಾರ್ಟಿಂಗ್ ಇರೋದು 2 ಆಪ್ಷನ್, ಒಂದು 10.32 ಅಂಡ್ ಇನ್ನೊಂದು 10.93. ಸೊ 10 ಪಾಯಿಂಟ್ ಆದ್ಮೇಲೆ ನಮ್ಗೆ ಏನು ಬಂದಿದೆ 3 ಬಂದಿದೆ. ಸೊ ಹಾಗಾಗಿ ಒಂದೇ ಆಪ್ಷನ್ ಇರೋದು. ಓಕೆನಾ. ಇಷ್ಟು. Arjun marks the price of his article 50% more than its cost price. Okay na? If he sells the articles for 86,580 after allowing a discount of 26%, then what will be the cost? ಅರ್ಜುನ್ ತನ್ನ ವಸ್ತುವಿನ ಬೆಲೆಯನ್ನು ವೆಚ್ಚ ಮೂಲಕ್ಕಿಂತ 50% ಹೆಚ್ಚು ಗುರುತಿಸಿದ್ದಾನೆ. ಸೊ ಫಸ್ಟು ಸಿ ಪಿ ಎಷ್ಟಿರುತ್ತೆ 100. ಸೊ 50% ಮೋರ್ ದ್ಯಾನ್ ಇಟ್ಸ್ ಕಾಸ್ಟ್ ಪ್ರೈಸ್. ಸೊ ಹಾಗಾದ್ರೆ 100ಗೆ 50% ಆ್ಯಡ್ ಮಾಡಿದ್ರೆ ಎಷ್ಟು 150 ನಮಗೇನು ಮಾರ್ಕೆಟ್ ಪ್ರೈಸ್. ಓಕೆನಾ. ಇಫ್ ಈ ಸೆಲ್ಸ್ 26% ರಿಯಾಯಿತಿ ನೀಡಿದ ನಂತರ ಅದನ್ನು 86,580ಕ್ಕೆ ಮಾರಾಟ ಮಾಡಿದರೆ ವಸ್ತುವಿನ ವೆಚ್ಚ ಮೌಲ್ಯ ಕಂಡುಹಿಡಿಯುತ್ತೆ ಅಲ್ವಾ. ಸೊ 26% ಕೊಟ್ಟಿದ ಮೇಲೆ ಮಾಡಿದ್ದಾರೆ ಅಲ್ವಾ. ಸೊ ಬಟ್ ನಮಗೆ ಎಸ್ ಪಿ ಪರ್ಸೆಂಟೇಜ್ ಗೊತ್ತಿಲ್ಲ. ಬಟ್ ನಾವು ಏನು ಮಾಡ್ಬೇಕು ಇಲ್ಲಿ ಫಸ್ಟ್ 26%ನ ಫೈಂಡ್ ಔಟ್ ಮಾಡಬೇಕು ಅಂಡ್ ಮೈನಸ್ ಮಾಡೋದು ನಮ್ಮ ಆನ್ಸರ್. ಓಕೆನಾ. ಸೊ ನಾವೇನು ಮಾಡೋಣ 150 26/100 ಮಾಡಿದ್ರೆ 2 2 1 2 13 3 ಇಂಟು 13 ಎಷ್ಟು 39. ಸೊ 150 39 ಹೋದ್ರೆ ನಮ್ಗೆ ಎಷ್ಟು ಬಂತು 111 ಅಲ್ವಾ. ಎಷ್ಟು ಬಂತು 111. ಈ ಒಂದು ವ್ಯಾಲ್ಯೂ ಎಷ್ಟಂತ ಹೇಳಿದಾರೆ ಅವರು 86,580 ಅಲ್ವಾ. ಸೊ 111ನ ವ್ಯಾಲ್ಯೂ 86,580 ಆದರೆ ಕಾಸ್ಟ್ ಪ್ರೈಸ್ ಕೇಳಿದ್ದಾರೆ. ಕಾಸ್ಟ್ ಪ್ರೈಸ್ ಅಂದ್ರೆ ಯಾವಾಗಲೂ ಎಷ್ಟಿರುತ್ತೆ 100 ಅಲ್ಲೇ ಇರುತ್ತೆ. ಓಕೆನಾ. ಸೊ 8 888 ಜಾಸ್ತಿ ಆಗುತ್ತೆ. 7 ಇಂದ ಇದೆ. ಓಕೆನಾ ಸ್ಟಾರ್ಟಿಂಗು. ಸೊ 7 ಇಂದ ಮಾಡಿದ್ರೆ 777 ಆಯಿತು. 777 ಆಯ್ತಲ್ವಾ. 865 ಅಲ್ಲಿ 777 ಹೋದ್ರೆ 15 7 ಹೋದ್ರೆ 8. ಓಕೆ. 15 7 ಹೋದ್ರೆ 8, 7 7 ಹೋದ್ರೆ 0. ಇನ್ನು ಇಲ್ಲಿ ಎಷ್ಟಿದೆ 8. ಸೊ 888 ಆಯಿತು ಅಲ್ವಾ. ಸೊ 111 ಅಲ್ಲಿ 888 ಯಾವಾಗ ಬರುತ್ತೆ ಇಂಟು 8 ಮಾಡಿದಾಗ ಬರುತ್ತೆ. ಸೊ ಹಾಗಾದ್ರೆ ಎಷ್ಟು ಇಂಟು 8. ಓಕೆನಾ. ಇನ್ನು 2 zeros ಇದೆ ಅಲ್ವಾ, 2 zeros ಹಂಗೆ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು 100. ಕ್ಲಿಯರ್. ಸೊ ಎಷ್ಟಾಯಿತು 1 0 ಇಲ್ಲೊಂದು 0 ಇಂಟು 100 ಮಾಡಿದ್ರೆ 2 0. ಟೋಟಲ್ ಎಷ್ಟಾಯಿತು 78,000. ಎಷ್ಟಾಯಿತು 78,000. 10th question. A shopkeeper marks the price of an article at 3,930. Find the cost price if after allowing a discount of 40%, he still gains 20% on the cost price. ಕ್ವಶನ್ ಚೇಂಜ್ ಆಯ್ತಲ್ವಾ. ಅದು ನೋಡಿ. ಒಬ್ಬ ಅಂಗಡಿಯವನು ವಸ್ತುವಿನ ಗುರುತು ಮೌಲ್ಯವನ್ನು 3,930 ಎಂದು ಗುರುತಿಸುತ್ತಾನೆ. 40% ರಿಯಾಯಿತಿ ನೀಡಿದ ನಂತರವು ವೆಚ್ಚ ಮೌಲ್ಯದ ಮೇಲೆ 20% ಲಾಭ ಗಳಿಸಿದರೆ ವಸ್ತುವಿನ ವೆಚ್ಚ ಮೌಲ್ಯ ಕಂಡುಹಿಡಿಯಿರಿ. ನೋಡಿ, ಮಾರ್ಕೆಟ್ ಪ್ರೈಸು 3,930. ಓಕೆನಾ. ಫೈಂಡ್ ದ ಕಾಸ್ಟ್ ಪ್ರೈಸ್ ಇಫ್ ಆಫ್ಟರ್ ಅಲೋಯಿಂಗ್ ಡಿಸ್ಕೌಂಟ್ ಆಫ್ 40%. 40% ನೀಡಿದ ನಂತರ ಸಮೇತ ಅವ್ನಿಗೆ 20% ಜಾಸ್ತಿ ಆಗುತ್ತಂತೆ, 20% ಲಾಭ ಇರುತ್ತಂತೆ. ಮೊದಲು 40% ಡಿಸ್ಕೌಂಟ್ ಕೊಟ್ಟರೆ ಇನ್ನು ಉಳಿದಿರೋದು ಎಷ್ಟು 60% ಅಲ್ವಾ. ಸೊ 60/100 ಇಂಟು ಸೊ ಎಂ ಪಿ ಎಷ್ಟು 3930. ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಎಸ್ ಪಿ ಬರುತ್ತೆ. ಇಷ್ಟು ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಎಸ್ ಪಿ ಬರುತ್ತೆ. ಬಟ್ ಇದಾದ್ಮೇಲೆ ಸಮೇತ 20% ಜಾಸ್ತಿ ಇರುತ್ತಂತೆ. ಸೊ ಹಾಗಾದ್ರೆ 20% ಜಾಸ್ತಿ 100 ಅಂದ್ರೆ 120/. ಓಕೆನಾ. ಸೊ 100 ಕ್ಯಾನ್ಸಲ್. 1 2 3930/2 ದಟ್ ಈಸ್ 19. ಯಾ ಎಷ್ಟು 1965. ಇಷ್ಟೇ. 40% ನೀಡಿದ ನಂತರ 20% ಜಾಸ್ತಿ ಇರುತ್ತೆ ಅಂದ್ರೆ ಫಸ್ಟು ನಾವು ಎಸ್ ಪಿ ಫೈಂಡ್ ಔಟ್ ಮಾಡ್ತೀವಿ ಈ ಕಡೆ. ಅದಾದ್ಮೇಲೆ ಸಮೇತ 20% ಜಾಸ್ತಿ ಇರುತ್ತೆ. ಓಕೆನಾ. ಸೊ ಇಲ್ಲಿ 20% ಜಾಸ್ತಿ ಮಾಡ್ಕೊ. A shopkeeper marks the price of an article at 5,960.
ಫೈಂಡ್ ದ ಕಾಸ್ಟ್ ಪ್ರೈಸ್ ಇಫ್ ಆಫ್ಟರ್ ಅಲೋಯಿಂಗ್ ಎ ಡಿಸ್ಕೌಂಟ್ ಆಫ್ 9% ಸ್ಟಿಲ್ ಗೈನ್ಸ್ 30% ಆನ್ ಕಾಸ್ಟ್ ಪ್ರೈಸ್. ಸೇಮ್ ಕ್ವಶನ್. ಒಬ್ಬ ಅಂಗಡಿಯವನು ವಸ್ತುವಿನ ಗುರುತು ಮೌಲ್ಯವನ್ನು 5,960 ಅಲ್ವಾ. ಸೊ 9% ರಿಯಾಯಿತಿ ನೀಡಿದ ನಂತರವು 9% ಹೋದರೆ ಉಳಿದಿರೋದೆಷ್ಟು 91/100. ಇಷ್ಟು ಮಾಡಿದ್ರೆ ನಮ್ಗೆ ಎಸ್ ಪಿ ಸಿಗುತ್ತೆ. ಬಟ್ ಅಲ್ಲಿ ಕ್ವಶನಲ್ಲಿ ಇನ್ನೂ ಮೆನ್ಷನ್ ಮಾಡಿದ್ದಾರೆ, ಈ ಸ್ಟಿಲ್ ಗೈನ್ಸ್ 30% ಆನ್ ಕಾಸ್ಟ್ ಪ್ರೈಸ್. 30% ಮೀನ್ಸ್ 130 100ಗೆ ಅಲ್ವಾ ಗೈನ್. ಓಕೆನಾ, 100 ಹೋಯ್ತು, 0 ಹೋಯ್ತು. 13 ಟೇಬಲಲ್ಲಿ 91 ಯಾವಾಗ ಬರುತ್ತೆ? 7 ಅಲ್ವಾ. ನೋಡೋಣ. 7 6 42, 4 ಉಳಿತು. ಲಾಸ್ಟಲ್ಲಿ 2 ಬರಬೇಕು, 2 ಆಪ್ಷನ್ ಹೋಯ್ತು. ಓಕೆನಾ. 7 9 63, 63 ಪ್ಲಸ್ 4 ಎಷ್ಟು? 72. ಲಾಸ್ಟ್ 2 ಡಿಜಿಟ್ 72 ಬರಬೇಕು. ಹಾಗಾದರೆ ಇರೋದು ಒಂದೇ ಆಪ್ಷನ್ ಅಲ್ವಾ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. 12th ಕ್ವಶನ್. ಫೈಂಡ್ ಎ ಸಿಂಗಲ್ ಡಿಸ್ಕೌಂಟ್ ಟು ಈಕ್ವಲ್ 3 ಕಾನ್ಸಿಕ್ಯೂಟಿವ್ ಡಿಸ್ಕೌಂಟ್ಸ್ ಆಫ್ 29%, 28% ಅಂಡ್ 13%. 29%, 28% ಮತ್ತು 13 ಕ್ರಮಬದ್ಧ ರಿಯಾಯಿತಿಗಳಿಗೆ ಸಮಾನಾದ ಒಂದು ಮಾತ್ರ ರಿಯಾಯಿತಿಯನ್ನು ಕಂಡುಹಿಡಿಯಿರಿ. ನೋಡಿ, ಹೆಂಗೆ ಬೇಕಾದರೂ ಮಾಡ್ಬೋದು. ನಾನು ಹೇಳಿದ್ನಲ್ಲ 100:71 ಆ ಥರ ಮಾಡ್ಬೋದು, 100:72 ಈ ಥರ ಮಾಡೋದು. ಬಟ್ ಇಲ್ಲಿ ಕೊಟ್ಟಿರೋದು ಯಾವುದ್ರಲ್ಲಿ ಕೊಟ್ಟಿದ್ದಾರೆ? ರೇಷೋ ಅಲ್ಲಿ ಡಿವೈಡ್ ಮಾಡೋ ನಂಬರ್ ಕೊಟ್ಟಿಲ್ಲ ಅಲ್ವಾ. 28 ಒಂದು ಡಿವೈಡ್ ಆಗುತ್ತೆ, ಬಟ್ 29 13 ಆಗಿಲ್ಲ. ಸೊ 2 ಡಿಸ್ಕೌಂಟ್ಸ್ ಕೊಟ್ಟರೆ A ಪ್ಲಸ್ ಬಿ ಮೈನಸ್ A ಇಂಟು ಬಿ ಬೈ 100 ಮಾಡ್ತೀವಿ. 3 ಡಿಸ್ಕೌಂಟ್ಸ್ ಕೊಟ್ಟರೆ ಇಲ್ಲಿ ನೋಡ್ಕೊಳ್ಳಿ, A ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಬೈ 100 ಪ್ಲಸ್ ಎ ಬಿ ಸಿ ಬೈ 10,000. ಇಷ್ಟು ಮಾಡಿದ್ರೆ ನಮಗೆ ಸಿಗುತ್ತೆ. ಓಕೆನಾ. ಸೊ ಟೋಟಲ್ದು ಸಿಂಗಲ್ ಡಿಸ್ಕೌಂಟಲ್ಲಿ ಸಿಗ್ಬಿಡುತ್ತೆ. ಸೊ 29 ಪ್ಲಸ್ 28 ಪ್ಲಸ್ 13, 29 ಪ್ಲಸ್ 13 ಎಷ್ಟು? 42, 42 ಪ್ಲಸ್ 28 ಎಷ್ಟು? 70 ಮೈನಸ್ 29 ಇಂಟು 28 ಪ್ಲಸ್ 28 ಇಂಟು 13 ಪ್ಲಸ್ 13 ಇಂಟು 29 ಡಿವೈಡೆಡ್ ಬೈ 100 ಪ್ಲಸ್ 29 ಇಂಟು 28 ಇಂಟು 30. ಓಕೆನಾ. 70 ಮೈನಸ್ 29 ಇಂಟು 28, ಇದನ್ನು ನಾವು 28 ಸ್ಕ್ವೇರ್ ಪ್ಲಸ್ 28 ಅಂತ ಬರ್ಕೋಬೋದಾ? 28 ಸ್ಕ್ವೇರ್ ಎಷ್ಟು? 784 ಪ್ಲಸ್ 28 ಮಾಡಿದ್ರೆ 1218, 812 ಬಂತು ಇಲ್ಲಿ. 28 ಇಂಟು 13, 28 ಇಂಟು 10 ಪ್ಲಸ್ 3 ಬರ್ಕೋಬೋದಲ್ವ. 28 ಇಂಟು 10 280 ಪ್ಲಸ್ 84 ದಟ್ ಈಸ್ 364 ಪ್ಲಸ್ ಸೇಮ್ ಇದು ಅಷ್ಟೇ 29 ಇಂಟು 13 ಮೀನ್ಸ್ 29 ಇಂಟು 10 ಪ್ಲಸ್ 3, 29 ಇಂಟು 10 ಎಷ್ಟು? 290, 290 ಪ್ಲಸ್ 29 ಇಂಟು 3 ಎಷ್ಟು? 87, 290 ಪ್ಲಸ್ 87 ಎಷ್ಟು? 377 ಬೈ 100 ಪ್ಲಸ್ 29 ಇಂಟು 18 ಎಷ್ಟಾಯಿತು? 812, 812 ಇಂಟು 13, 812 ಇಂಟು 10 8120 ಇಂಟು 3 ಮಾಡಿದ್ರೆ 812 ಇಂಟು 3 2 3 ಜಾ 6 ಆಯಿತು, 1 3 ಜಾ 3 ಆಯಿತು, ಇದೆಷ್ಟಾಯಿತು? 8 3 24 ಆಯಿತು. 6 5 5 10, 10,556 ಡಿವೈಡೆಡ್ ಬೈ 10,000. ಓಕೆನಾ. 70 ಮೈನಸ್ 7 4 11, 11 2 ಎಷ್ಟು? 13, 1 ಕ್ಯಾರಿ, 7 6 13 ಪ್ಲಸ್ 1 14, 14 ಪ್ಲಸ್ 1 15, 1 ಕ್ಯಾರಿ, 3 ಪ್ಲಸ್ 3 6, 6 ಪ್ಲಸ್ 8 14, 14 ಪ್ಲಸ್ 1 15. ಓಕೆನಾ. ಪ್ಲಸ್ 1.0556. ಓಕೆನಾ. ಬೈ 100 ಮಾಡಿದ್ರೆ 15.53. ಕ್ಲಿಯರ್. ಸೊ 70ಅಲ್ಲಿ 15.53 ಹೋದರೆ ಇನ್ನು ಉಳಿದಿರೋದೆಷ್ಟು? 54.47 ಅಲ್ವಾ. 70ಅಲ್ಲಿ 15 ಹೋದರೆ 55.53 ಹೋದರೆ 54.47 ಪ್ಲಸ್ 1.05 ಸಮಥಿಂಗ್ ಅಲ್ವಾ. ಇಷ್ಟು ಮಾಡಿದ್ರೆ ಸಿಗುತ್ತಲ್ವಾ. 12 1 ಕ್ಯಾರಿ ಹೋದರೆ 5 55, 55.52 ನಿಯರ್ಲಿ. ಸೊ ರೌಂಡ್ ಆಫ್ ಮಾಡಿದ್ರೆ ನಮ್ಗೆ 55.53. ಓಕೆನಾ. ಎಲ್ಲ ಕ್ವಶನ್ಸನ್ನು ಮಾಡಿಸ್ತೀನಿ, ತೊಂದರೆ ಇಲ್ಲ. ಸೇಮ್ ಇದೇ ಥರ ಸೇಮ್ ಕ್ವಶನ್
3 ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ, 6%, 28% ಆ್ಯಂಡ್ 15%. ಮಾಡೋಣ. ಫಾರ್ಮುಲಾ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಇಂಟು ಬಿ ಪ್ಲಸ್ ಬಿ ಇಂಟು ಸಿ ಪ್ಲಸ್ ಸಿ ಇಂಟು ಎ ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ ಬೈ 100. ಓಕೆನಾ? 6 ಪ್ಲಸ್ 28 ಎಷ್ಟು? 34. 34 ಪ್ಲಸ್ 15 49 ಮೈನಸ್ 28 into 6, that is 28 into 5 140. 140 plus 28 168 plus 28 into 15, that is 280 plus 140 420 plus 15 into 6 90 divided by 100 plus 28 into 6 ಎಷ್ಟಾಯಿತು? 168 ಆಯಿತು ಅಲ್ವಾ? ಇಲ್ಲ 15 into 6 90 ಆಯಿತು. 90 into 28 ಮಾಡೋಣ. ಎಷ್ಟಾಗುತ್ತೆ? 2520 ಅಲ್ವಾ? 2520 ಬೈ 10,000 ಇಷ್ಟೇ. 28 into 9 252 ಅಲ್ವಾ? ಸೊ 49 ಮೈನಸ್, ಸೊ ಇದೆಷ್ಟಾಯಿತು? 510. 510 ಪ್ಲಸ್ 168 678, ಇಟ್ ಮೀನ್ಸ್ 6.78 ಪ್ಲಸ್ 0.2520. 49 ಅಲ್ಲಿ 6 ಹೋದರೆ 43 ಪ್ಲಸ್ 0.78 ಹೋದರೆ 42.22 ಅಲ್ವಾ? ಇವೆಲ್ಲ ನೆನಪಿರ್ಬೇಕು. ಓಕೆ, ಪ್ಲಸ್ 2520 0272424 42.47. ಓಕೆನಾ? ಇರೋದು ಒಂದೇ ಆಪ್ಷನ್ 42 2 ಆಪ್ಷನ್ ಇತ್ತು, ಸೊ ನಾನು ಒಂದು ಮಾಡಿದೆ 42.47. ಎಲ್ಲ ಥರದ ಕ್ವಶನ್ಸ್ ಸಮೇತ ನಾವು ಮಾಡಬೇಕು. ಓಕೆನಾ? The market price of a smart watch set is 640. It sells with 2 successive discounts of 30 and 25%. An additional 25% discount is given on cash payment. What is selling price of the smart watch set on cash payment? ಒಂದು ಸ್ಮಾರ್ಟ್ ವಾಚ್ ಸೆಟ್ನ ಗುರುತು ಮೌಲ್ಯ 640. ಅದನ್ನು ಕ್ರಮವಾಗಿ 30% ಮತ್ತು 25% ರಿಯಾಯಿತಿಯಲ್ಲಿ ಮಾರಾಟ ಮಾಡಲಾಗುತ್ತದೆ. ನಗದು ಪಾವತಿಯಲ್ಲಿ ಹೆಚ್ಚುವರಿಯಾಗಿ 25% ರಿಯಾಯಿತಿ ನೀಡಲಾಗುತ್ತೆ. ನಗದು ಪಾವತಿಯಲ್ಲಿ ಮಾರಾಟ ಬೆಲೆಯನ್ನು ಫೈಂಡ್ ಔಟ್. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಎಂ ಪಿ ಎಷ್ಟು? 640. ಕ್ಲಿಯರ್? ಸೊ ಫಸ್ಟ್ ಏನು ಕೊಡ್ತಾರೆ? 30%. 30% ಮೀನ್ಸ್ 3/10. ಸೊ 10 ಅಲ್ಲಿ 3 ಹೋದ್ರೆ ಉಳಿದ್ರೆ ಎಷ್ಟು? 7/10. ಎಷ್ಟು? 25% ಮೀನ್ಸ್ 1/4. 4 ಅಲ್ಲಿ 1 ಹೋದ್ರೆ ಇನ್ನು ಉಳಿದಿರೋದು 3/4. ಸೇಮ್ ಮತ್ತೆ 25% ಮೀನ್ಸ್ 3/4. ಓಕೆನಾ? ಸೊ 0 0 ಹೋಯ್ತು. 4 4 16, 16 4 64 ಹೋಯ್ತು. ಇದು 3 3 9, 9 7 63, 63 into 4, 4 3 12, ಲಾಸ್ಟಲ್ಲಿ 2 ಇರೋದು ಒಂದೇ ಆಪ್ಷನ್. ಓಕೆ, ಸೊ ಅದಕ್ಕೆ ರೇಷಿಯೋ ಮೆಥಡನ್ನು ಕಲಿಬೇಕು. ಓಕೆ, ನಾನು ನಿಮಗೆ NTPC ಆದಮೇಲೆ ಹೇಳ್ಕೊಡ್ತೀನಿ. A dealer marks his goods at 5% above the cost price and allows a discount of 67% on the market price. What is his gain or loss percentage? ಸೊ ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ವೆಚ್ಚ ಮೌಲ್ಯಕ್ಕಿಂತ 5% ಹೆಚ್ಚು ಗುರುತಿಸುತ್ತಾನೆ. ವೆಚ್ಚ ಮೌಲ್ಯ ಯಾವಾಗಲೂ ಎಷ್ಟರಲ್ಲಿರುತ್ತೆ? CP 2 ಸೊ MP 5% ಜಾಸ್ತಿ ಅಂತ ಹೇಳಿದ್ದಾರೆ. ಸೊ 105. ಓಕೆನಾ? ಸೊ ಡಿಸ್ಕೌಂಟ್ ಎಷ್ಟು? 67%. 67/100 ಅಲ್ವಾ? ಸೊ ಡೈರೆಕ್ಟ್ 67 ಮಾಡಿ ನೋಡೋಣ. ಓಕೆನಾ? 67 5 335 ಫೈಂಡ್ ಔಟ್ ಮಾಡಬೇಕು. 335 ಮೀನ್ಸ್ 5 ಇಲ್ಲಿ 33 ಇಲ್ಲಿ 67 10 670 670 ಪ್ಲಸ್ 33 703 ಅಲ್ವಾ? ಸೊ 70.35 ಆಯಿತು. 70.35 105 ಅಲ್ಲಿ 70.35 ಹೋದರೆ ಇನ್ನು ಉಳಿದಿರೋದು ಎಷ್ಟು? 34.65. ಕ್ಲಿಯರ್? 34.65 ನೋಡಿ. 105 ಅಲ್ಲಿ 70 ಹೋದರೆ 35 ಪ್ಲಸ್ 0.35 ಹೋಗಿದೆ ಅಲ್ವಾ? ಸೊ ಒಂದು ಮೈನಸ್ಸು, ಇನ್ನು 35 ಪ್ಲಸ್ 65 1. ಓಕೆನಾ? ಹಂಗೆ. ಸೊ ಹಾಗಾದರೆ CP 100 ಆಯಿತು, SP 34.65 ಆಯಿತು. ಗೈನ ಲಾಸ್ ಆಗಿದೆ ಅಲ್ವಾ? ಸೊ ಎಷ್ಟು ಲಾಸ್ ಆಗಿದೆ? 65.35. ಎಷ್ಟು ಲಾಸ್ ಆಗಿದೆ? 65.35. 100 ಅಲ್ಲಿ 34 ಹೋದರೆ 66 ಆಗುತ್ತೆ. ಬಟ್ ಅಗೇನ್ 0.65 ಆಗಿದೆ. ಸೊ ಇಲ್ಲಿ ಒಂದು ಮೈನಸ್ ಮಾಡಿದ್ರೆ 65. 1 ಅಲ್ಲಿ 0.65 ಹೋದರೆ ಓಕೆನಾ? 16th question. A dealer marks his goods at 5% above the cost price and allows a discount of 67%. ಸೊ ಸೇಮ್ ಕ್ವಶನ್ನು. ಓಕೆನಾ? ಬಿಡಿ.
A shopkeeper marked his goods at X% above their cost price and sold them at a discount of 60%. If he gained 84% profit, find the value of X. ಒಬ್ಬ ಅಂಗಡಿಯವನು ತನ್ನ ಸರಕುಗಳ ವೆಚ್ಚ ಮೌಲ್ಯಕ್ಕಿಂತ X% ಹೆಚ್ಚು ಗುರುತಿಸಿ 60% ರಿಯಾಯಿತಿಯಲ್ಲಿ ಮಾರಾಟ ಮಾಡ್ತಾನೆ. ಅವನಿಗೆ 8% ಲಾಭ ಹೋದ್ರೆ ಎಕ್ಸ್ ನ ಮೌಲ್ಯ ಫೈಂಡ್ ಔಟ್ ಮಾಡಿ. ಸೊ ಮೊದಲು ಏನು ಮಾಡ್ತಾನೆ, ಸಿ ಪಿ ಇರೋದೇ 100 ನಮ್ಮ ಹತ್ರ, ಬಟ್ ಇಲ್ಲಿ ಮಾರ್ಕ್ಡ್ ಇಸ್ ಗೂಡ್ಸ್ ಅಟ್ X% ಎಬವ್, ಬಟ್ ಎಷ್ಟು ಅಂತ ಗೊತ್ತಿಲ್ಲ. ಇಟ್ ಮೀನ್ಸ್ 100 ಪ್ಲಸ್ ಎಕ್ಸ್ ಅಲ್ವಾ. ಸೊ 100 ಪ್ಲಸ್ ಎಕ್ಸ್, ಎಂ ಪಿ ಏನಾಯಿತು 100 ಪ್ಲಸ್ ಎಕ್ಸ್, ಸೊ ಎಸ್ ಪಿ. ಸೊ ಇಫ್ ವಿ ಗೈನ್ಡ್ ಅದು ಬಿಡ ಅಂಡ್ ಸೋಲ್ಡ್ ದೆಮ್ ಅಟ್ ಎ ಡಿಸ್ಕೌಂಟ್ ಆಫ್ 60%, ಇದಕ್ಕೆ 60%. ಅಂಡ್ ಇಫ್ ವಿ ಗೈನ್ಡ್ 84% ಪ್ರಾಫಿಟ್, ಪ್ರಾಫಿಟ್ ಯಾವುದಕ್ಕೆ ಆ್ಯಡ್ ಆಗುತ್ತೆ, ಎಸ್ ಪಿಗೆ. ಸೊ 100 84 ಆದರೆ 184. ಸೊ 60% ಕೊಟ್ಟಿದ್ದಾರೆ ಡಿಸ್ಕೌಂಟ್. ಇನ್ನು ಉಳಿದಿರೋದು ಎಷ್ಟು ಪರ್ಸೆಂಟು, 40%. ಓಕೆನಾ, ಇನ್ನು ಉಳಿದಿರೋದು 40%. ಆ 40% ಯಾವುದು, ಎಸ್ ಪಿ. ಹಾಗಾದ್ರೆ ಅಕಾರ್ಡಿಂಗ್ ಟು ಕ್ವಶನ್ 40% ಎಸ್ ಪಿ ಎಷ್ಟು, 184. ಓಕೆನಾ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಫೈಂಡ್ ಔಟ್ ಮಾಡಿದ್ರಲ್ಲ. ಸೊ ನೋಡೋಣ, ಮೊದಲು ನೋಡೋಣ, ಇದು ಮಾಡೋಣ, ಇಂಟು 100 ಮಾಡೋಣ. ನೋಡೋಣ, 0 0 ಕ್ಯಾನ್ಸಲ್, 4 1 ಜಾ 4 4 ಜಾ 16, 24 ಉಳಿತು, ಎಷ್ಟಾಯಿತು 460 ಆಯಿತು. ಎಂ ಪಿ ಎಷ್ಟಾಯಿತು, 460 ಆಯಿತು. ಎಂ ಪಿ 460 ಆದರೆ ಓಕೆನಾ. ಸೊ ಸಿ ಪಿ ಇದರಲ್ಲಿ 100, ಅವ್ರು ಕೇಳಿರೋದು ಎಕ್ಸ್ ಮಾತ್ರ. 100 ಪ್ಲಸ್ ವಾಟ್ ಇಸ್ ಈಕ್ವಲ್ ಟು 460, ದಟ್ ಈಸ್ 100 ಪ್ಲಸ್ 360 ಇಸ್ ಈಕ್ವಲ್ ಟು 460. ಹಾಗಾದ್ರೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು, 360. ಓಕೆನಾ, ಎಷ್ಟು ಎಕ್ಸ್ ನ ವ್ಯಾಲ್ಯೂ ಎಷ್ಟು. ಸೊ ಫೈಂಡ್ ದ ಎಫೆಕ್ಟಿವ್ ಪ್ರೈಸ್ ಪರ್ಸೆಂಟೇಜ್ ಆಫ್ ದ ಮಾರ್ಕೆಟ್ ಪ್ರೈಸ್ ಆಫ್ಟರ್ 3 ಕಾನ್ಸಿಕ್ಯೂಟಿವ್ ಡಿಸ್ಕೌಂಟ್ಸ್ ಆಫ್ 8%, 16% ಅಂಡ್ 3%. ಸೊ 8%, 16% ಮತ್ತು 33% ಕ್ರಮಬದ್ಧ ರಿಯಾಯಿತಿಗಳ ನಂತರ ಇದು ಎಫೆಕ್ಟಿವ್ ಪ್ರೈಸ್ ಪರ್ಸೆಂಟೇಜ್. ಈ ತರ ಕ್ವಶನ್ಸ್ ಕೊಟ್ಟಾಗ ಸೊ ಎರಡು ತರನು ಮಾಡ್ಬೋದು. ಅಲ್ಲಿಂದ 1 ಮೈನಸ್ ಮಾಡಿನೂ ಮಾಡ್ಬೋದು, ಆರ್ ಡೈರೆಕ್ಟ್ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಓಕೆನಾ. ಸೊ 8% ಹೋದ್ರೆ ಉಳಿದಿರೋದು ಎಷ್ಟು, 92/100. 16 ಹೋದ್ರೆ 84/100 ಇಂಟು 3 ಹೋದ್ರೆ 97/100. ಓಕೆನಾ. ಸೊ ನಾವು ಮಲ್ಟಿಪಲ್ ಮಾಡಬೇಕಲ್ಲ, 92 ಇಂಟು 84 ಮಾಡಿದ್ರೆ 2 4 ಜ 8, 4 9 ಜ 36 ಪ್ಲಸ್ 16 52, 5 ಹೋಯ್ತು 77, 7728 ಆಯಿತು. 7728 ಇಂಟು 97 ಮಾಡಬೇಕು. 7728 ಇಂಟು 100 ಮಾಡಿದ್ರೆ 772800 ಮೈನಸ್ 3 ಮಾಡಿದ್ರೆ ಬರುತ್ತೆ. ಸೊ 7728 ಇಂಟು 3, 24 2 8 21 2 23, 23184 ಎಷ್ಟು, 23184. ಸೊ 6 9 8 ಹೋದ್ರೆ 1, 7 1 ಹೋದ್ರೆ 6, 12 3 ಹೋದ್ರೆ 9, 74, 74.96 ಎಷ್ಟು, 74.96. ಈ ತರ ಮಾಡಬೇಕು. ಓಕೆನಾ. ಸೊ ಇದು ನೋಡಿ ಸೇಮ್ ಕ್ವಶನ್. ಓಕೆನಾ. ಇದೊಂದು ಕಮೆಂಟ್ ಅಲ್ಲಿ ತಿಳಿಸಿ, ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಅವರೆಲ್ಲರೂ ಸಮೇತ ಕಮೆಂಟ್ ಅಲ್ಲಿ. 20th question. A grocer marked his goods at 60% above their cost price, sold them at a discount of X%. If he gained 52% profit, then find the value of X. So ಇದು 100 CP. MP ಎಷ್ಟು 1. Sold them at a discount of X%. ಡಿಸ್ಕೌಂಟ್ ಗೊತ್ತಿಲ್ಲ. If he gained 52% profit. ಸೊ 100ಗೆ 52 ಮಾಡಿದ್ರೆ 152. ಸೊ ಡಿಸ್ಕೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಎಷ್ಟು ಜಾಸ್ತಿ ಇದೆ ಸರ್, ಎಷ್ಟು ಕಮ್ಮಿ ಇದೆ, ಎಂ ಪಿಗೆ 8 ಡಿವೈಡೆಡ್ ಬೈ ಡಿಸ್ಕೌಂಟ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎಂ ಪಿ ಇದೆ ಮಾಡಬೇಕು. ರೇಟ್ 1010 ಹೋಯ್ತು, 8 1 8 2 2 1 2 ಎಷ್ಟು ನಮಗೆ 5%. ಓಕೆನಾ. ಸೊ a grocer marked his goods at 70% above the cost price and sold them at a discount of X%. If he gained 53% profit, then find the value of X. Same question. CP 100, MP 170, ಪ್ರಾಫಿಟ್ ಎಷ್ಟು, ಎಸ್ ಪಿದು 53, ಇಟ್ ಮೀನ್ಸ್ 153. ಸೊ 17 ಜಾಸ್ತಿ ಎಷ್ಟಕ್ಕೆ, 170ಗೆ ಇಂಟು 100, ದಟ್ ಈಸ್ 1/10 ಮೀನ್ಸ್ 10%, 1/10 ಬರುತ್ತೆ. 10 1 10 10 10. ಹಾಂ
ರಾಮ್ ವೆಂಟ್ ಟು ಎ ಶಾಪ್ ಅಂಡ್ ಅಬ್ಸರ್ವ್ ದಟ್ ದ ಲೀಸ್ಟ್ ಪ್ರೈಸ್ ಅಂದ್ರೂ ಸಮೇತ ಎಂಪಿನ ಓಕೆನಾ of a fan is 3600. If the retailer has bought the fan for 2800, then find the trade discount. ರಾಮ್ ಅಂಗಡಿಗೆ ಹೋಗಿ ಫ್ಯಾನ್ನ ಪಟ್ಟಿ ಮೌಲ್ಯ ಲೀಸ್ಟ್ ಪ್ರೈಸ್ 3600 ಎಂದು ಗಮನಿಸಿದನು. ವ್ಯಾಪಾರಿ ಅದನ್ನು 2800ಕ್ಕೆ ಖರೀದಿಸಿದ್ದರೆ ವ್ಯಾಪಾರ ರಿಯಾಯಿತಿಯನ್ನು ಫೈಂಡ್ ಔಟ್ ಮಾಡೋಣ. 3600 ಇರೋದು 2800ಗೆ ಮಾಡಿದ್ರೆ ಇನ್ನು ಉಳಿದಿರೋದು ಎಷ್ಟು 800 ಬೈ ಎಂ ಪಿ ಎಷ್ಟು 3600 ಅಲ್ವಾ. ಕ್ಯಾನ್ಸಲ್ 36 2 ಜಾ 72 ಇನ್ನೆಷ್ಟು ಉಳಿತು 80 ಮೀನ್ಸ್ 2 ಜಾ ಅಲ್ವಾ. ಸೊ 22 ಬರಬೇಕು. ಸ್ಟಾರ್ಟಿಂಗ್ ಇರೋದು ಒಂದೇ ಆಪ್ಷನ್ 20 ಓಕೆನಾ. 23rd ಕ್ವಶನ್. ಆನ್ ಐಟಮ್ ಮಾರ್ಕ್ಡ್ ಫಾರ್ 39,250 is sold at 32,499 after allowing two successive discounts of X% and 10%. Find the value of X. ಒಂದು ವಸ್ತುವಿನ ಗುರುತು ಮೌಲ್ಯ 39,250 ರೂಪಾಯಿ ಕ್ರಮವಾಗಿ X% ಮತ್ತು 10% ರಿಯಾಯಿತಿ ನೀಡಿದ ನಂತರ ಅದು 32,499ಕ್ಕೆ ಮಾರಾಟವಾಗಿದೆ. ಎಕ್ಸ್ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಮಾರ್ಕೆಟ್ ಪ್ರೈಸ್ ಎಷ್ಟು 39,250 ಅಂತ. ಅದನ್ನ ಎಷ್ಟು ಸೋಲ್ಡ್ ಮಾಡಿದ್ದಾರೆ 32,499. ಇದರಲ್ಲಿ ಎರಡು ಸಕ್ಸೆಸಿವ್ ಡಿಸ್ಕೌಂಟ್ಸ್ನ ಕೊಟ್ಟಿದ್ದಾರೆ. ಒಂದು 10%, ಇನ್ನು ಉಳಿದಿರೋದು X%. ಆ X%ನ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ ಮೊದಲು ನಾವು ಏನು ಮಾಡೋಣ, ನಮಗೆ 10% ಕೊಟ್ಟಿದ್ದಾರಲ್ವ, ಆ 10%ನ ಫೈಂಡ್ ಔಟ್ ಮಾಡಿದ್ರೆ ಇನ್ನು ಉಳಿದಿರೋ ಡಿಸ್ಕೌಂಟ್ನ ಫೈಂಡ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಮೊದಲನೇದಾಗಿ 39,250ಗೆ 10% ಫೈಂಡ್ ಔಟ್ ಮಾಡಿದ್ರೆ ಇಟ್ ಮೀನ್ಸ್ 9/10 ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಒಂದು 10% ಹೋಗ್ಬಿಡುತ್ತೆ. ಸೊ 0 0 ಕ್ಯಾನ್ಸಲ್. 9 5 ಜಾ 45 4 ಕ್ಯಾರಿ. 9 2 ಜಾ 18 + 4 ಎಷ್ಟು 22 2 ಕ್ಯಾರಿ. 81 + 2 ಎಷ್ಟು 83 8 ಕ್ಯಾರಿ. 9 3 ಜಾ 27 + 8 35 35 325. ಇವಾಗ ನಮ್ಮ ಹತ್ರ ಒರಿಜಿನಲ್ ಇದೆ ಅನ್ಕೊಳ್ಳಿ. ಇದನ್ನ ನಾವು ಎಷ್ಟು ಮಾರಾಟ ಮಾಡಿದ್ದಾರೆ 32,499. ಎಷ್ಟು ಜಾಸ್ತಿ ಆಗಿದೆ ಫೈಂಡ್ ಔಟ್ ಮಾಡಬೇಕು. ಸೊ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಮೈನಸ್ ಮಾಡಬೇಕಂದ್ರೆ ಮಿಡಿಲ್ ಅಲ್ಲಿ ಒಂದು ಬೇಸ್ನ ತಗೊಳ್ಳಿ. ಬೇಸ್ ಯಾವುದು 33,000 ಅಂತ ನಾನು ತಗೊಂತೀನಿ. ಎಷ್ಟು ಜಾಸ್ತಿ ಇದೆ 2,325 ಜಾಸ್ತಿ ಇದೆ. ಇದೆಷ್ಟು ಕಮ್ಮಿ, ಇದೆಷ್ಟು ಜಾಸ್ತಿ ಇದೆ, ಎಷ್ಟು ಕಮ್ಮಿ ಇದೆ 501. ಇದೆರಡನ್ನು ಕೂಡಿದ್ರೆ ಬರುತ್ತೆ. ಸೊ 51 ಎಷ್ಟು 6, 20 ಎಷ್ಟು 2, 35 ಎಷ್ಟು 8, 2826 ಓಕೆನಾ. ಎಷ್ಟಕ್ಕೆ ಒರಿಜಿನಲ್ ಈಗ ನಮ್ಮ ಹತ್ರ ಇರೋದು 35325 ಇಂಟು ರೆಡ್ ಮಾಡಿದ್ರೆ ಬರುತ್ತೆ. ರೆಡ್ ಮಾಡಬಹುದು, ಇಲ್ಲಿ 20 ಹಾಕ್ಬಿಟ್ರೆ ಬರುತ್ತೆ. ಸೊ 35,325 ಟೇಬಲಲ್ಲಿ 10 ಮಾಡಿದ್ರೆ 35,3250 ಬರುತ್ತೆ ಓಕೆನಾ. 3,53,250 ಬರುತ್ತೆ. ಇದು ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ 10 ಹೋಯ್ತು 12 ಹೋಯ್ತು, ಇವೆರಡೂ ಸಮೇತ ಜಾಸ್ತಿ ಆಗುತ್ತೆ. ನಮ್ಗೆ ಉಳಿದಿರೋದಾದ್ರು 9 ಅಥವಾ 8. ಒಂದು ವೇಳೆ 9ನ ಮಲ್ಟಿಪಲ್ ಮಾಡಿದೀವಿ ಅನ್ಕೊಳ್ಳಿ, ಚೆಕ್ ಮಾಡೋಣ. 9 5 ಜಾ 45 4 ಕ್ಯಾರಿ. 9 2 ಜಾ 18 + 4 ಎಷ್ಟು 22 2 ಕ್ಯಾರಿ. 9 3 ಜಾ 27 + 2 29 2 ಕ್ಯಾರಿ. 9 5 ಜಾ 45 + 2 47 4 ಕ್ಯಾರಿ. 9 3 ಜಾ 27 + 1 31 317925. ಇದು ಸಮೇತನೂ ಜಾಸ್ತಿ ಆಗುತ್ತೆ ಓಕೆನಾ. ಸೊ 20 ಇಲ್ಲೇನಿದೆ 282600 ಇದಕ್ಕಿಂತ ಇದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 9ಇಂದನೂ ಸಮೇತ ಹೋಗಲ್ಲ. ಉಳಿದಿರೋದು ಯಾವುದು ಒಂದೇ ಆಪ್ಷನ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಓಕೆನಾ. 24th ಕ್ವಶನ್. ಎ ಶಾಪ್ ಕೀಪರ್ ಬೈಸ್ ಎ ಬೈಸಿಕಲ್ ಫಾರ್ 3,500 and sells it at discount of 20% with neither profit nor loss. What is market price of the bicycle? ಒಬ್ಬ ಅಂಗಡಿಯವನು ಸೈಕಲ್ ಅನ್ನು 3,500ಕ್ಕೆ ಖರೀದಿಸಿ 20% ರಿಯಾಯಿತಿಯಲ್ಲಿ ಮಾರಾಟ ಮಾಡುತ್ತಾನೆ. ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಸೈಕಲ್ನ ಗುರುತು ಮೌಲ್ಯವನ್ನು ಕಂಡುಹಿಡಿಯೋಣ. MP discount of 20%. 20% means 4/5 is equal to CP ಅಲ್ವಾ. ಸೊ ನಮಗೆ MP ಬೇಕು. MP ಬೇಕಂದ್ರೆ CP ಇಂಟು ಎಷ್ಟು 5/4. ಆ ಕಡೆ ಹೋದ್ರೆ 5/4 ಅಲ್ವಾ. ಸೊ CP ಎಷ್ಟು 3,500 ಇಂಟು 5/4 ಮಾಡಿದ್ರೆ ನಮ್ಗೆ MP ಸಿಗ್ಬಿಡುತ್ತೆ. ಸೊ 4 1 ಜಾ 4 8 ಎಷ್ಟು 32, ರಿಮೈನಿಂಗ್ ಎಷ್ಟು 30. 4 7 ಜಾ ಎಷ್ಟು 28, ರಿಮೈನಿಂಗ್ ಎಷ್ಟು 2 ಮೀನ್ 20. 5 ಜಾ 875 ಇಂಟು 5, ಲಾಸ್ಟಲ್ಲಿ 5 ಬರಬೇಕು ಅಲ್ವಾ. ಸೊ 875 ಇಂಟು 5 ನೋಡಿ 1 ಹೋಯ್ತು 2 ಹೋಯ್ತು 3,500.
ಇದಕ್ಕಿಂತ ಜಾಸ್ತಿ ಬರಬೇಕು ಆನ್ಸರ್. ಸೊ ಇದು ಸಮೇತ ಹೋಗುತ್ತೆ, ಆನ್ಸರ್ ಒಂದೇ ಉಳಿದಿರೋದು ಆಪ್ಷನ್ ಡಿ. ಇಲ್ಲ ಸರ್ ನಾವು ಮಾಡ್ತೀವಿ ಅಂದರೆ ಬೇಕಂದ್ರೆ ಮಾಡ್ತೀವಿ. 5 5 25 2 5 7 35 ಪ್ಲಸ್ 2 37 3 5 8 40 ಪ್ಲಸ್ 3 ಎಷ್ಟು 43 ಇಲ್ವಾ? ಅದೇ ಆಪ್ಷನ್ ಓಕೆನಾ. 25th question. A shopkeeper lists the price of fan at 36% above its cost price and offers a 25% discount at its list price. If he earns a profit of 171, then what is the list price? ಒಬ್ಬ ಅಂಗಡಿಯವನು ಫ್ಯಾನ್ನ ಬೆಲೆಯನ್ನು ವೆಚ್ಚ ಮೌಲ್ಯಕ್ಕಿಂತ 36% ಹೆಚ್ಚು ಗುರುತಿಸಿ ಅದರ ಮೇಲೆ 25% ರಿಯಾಯಿತಿ ನೀಡುತ್ತಾನೆ. ಅವನಿಗೆ 171 ರೂಪಾಯಿ ಲಾಭವಾದರೆ ಫ್ಯಾನ್ನ ಗುರುತು ಮೌಲ್ಯ ಫೈಂಡ್ ಔಟ್ ಮಾಡಿ. ಸೇಮ್ ಅದೇ ಥರನೇ ಟಿ ಪಿ ಯಾವಾಗಲೂ 100 ಇರುತ್ತೆ. ಈಗ ಅವ್ರು ಪರ್ಸೆಂಟೇಜ್ ಕೊಟ್ಟಿಲ್ಲ, ಅಮೌಂಟಲ್ಲಿ ಕೊಟ್ಟಿದ್ದಾರೆ, ನಾವು ಕನ್ವರ್ಟ್ ಮಾಡ್ಕೋಬೇಕಲ್ವಾ. ಸೊ ಎಮ್ ಪಿ ಎಷ್ಟು 136, ಎಸ್ ಪಿ ಎಷ್ಟು ಗೊತ್ತಿಲ್ಲ, ಬಟ್ ಇಲ್ಲಿ ಏನು ಮಾಡಿದ್ದಾರೆ 25% ಏನೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ 25% ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಬೈ 4 ಅಲ್ವಾ. 4 1 4 3 12 16 ಮೀನ್ಸ್ 34 ಹಾಂ. ಸೊ 34 ಮೈನಸ್ ಮಾಡಿದ್ರೆ ಎಷ್ಟು 102. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ 2%. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದೆಷ್ಟು ಅಮೌಂಟು 171. ಸೊ 2% 171 ಆದರೆ ಲೀಸ್ಟ್ ಪ್ರೈಸ್ ಎಷ್ಟು 136. ಸೊ ಎಷ್ಟಾಗುತ್ತೆ 2 ಇಂಟು 68 136 ಆಯಿತು. 171 ಇಂಟು 68 ಲಾಸ್ಟಲ್ಲಿ 8 ಬರಬೇಕು. ಒಂದೇ ಆಪ್ಷನ್ ಇರೋದು 8 ಇಂಟು 2 ಆಪ್ಷನ್ ಇದೆ ಅಲ್ವಾ, ನೋಡೋಣ. ಸೊ 136 ಇಂಟು 68 68 8 6 68 ಬರುತ್ತೆ ಓಕೆನಾ. 2 ಆಪ್ಷನ್ ಇದೆಯಾ 8 ಸರಿ 171 ಅಲ್ವಾ. 171 ಇಂಟು 68 ಓಕೆ. ಸೊ ಎಷ್ಟು 8 6 ಕ್ಯಾರಿ 68 ಇಂಟು 7. ಸೊ 8 7 ಎಷ್ಟು 56 ಓಕೆನಾ. ಲಾಸ್ಟಲ್ಲಿ 6 ಬಂತು. 6 ಪ್ಲಸ್ 6 ಎಷ್ಟು 12. 6 ಪ್ಲಸ್ 6 ಎಷ್ಟು 12. ಲಾಸ್ಟ್ ಸೆಕೆಂಡ್ 2 ಡಿಜಿಟ್ಸ್ ಏನಾಗಬೇಕು 28. ನಮಗೆಲ್ಲ ಕ್ಲೀನಾಗಿ ಕಾಣಿಸ್ತಿದೆ, ಇರೋದು ಒಂದೇ ಆಪ್ಷನ್ 28 ಓಕೆನಾ. ಇಷ್ಟೇ ಲಾಸ್ಟ್ 2 ಡಿಜಿಟ್ಸ್ ಅನ್ನು ಚೆಕ್ ಮಾಡ್ಬೋದು, ತೊಂದರೆ ಇಲ್ಲ ಓಕೆನಾ. 26th question. A bag is marked at 2000. A shopkeeper offers 2 successive discounts of 10% and 5%. What is the final price of the customer? ಅಂಗಡಿಯವನು ಕ್ರಮವಾಗಿ 10% ಮತ್ತು 5% ರಿಯಾಯಿತಿ ನೀಡುತ್ತಾನೆ. ಗ್ರಾಹಕ ಕೊಡುವ ಅಂತಿಮ ಬೆಲೆ ಎಷ್ಟು? 2000ರಲ್ಲಿ ಫಸ್ಟು ಏನು ಮಾಡ್ತಾರೆ, ಮೊದಲು 10% ಕೊಡ್ತಾರೆ. ಯಾವುದು ಡಿಸ್ಕೌಂಟು 10% ಮೀನ್ಸ್ 1/10. 10ಅಲ್ಲಿ 1 ಹೋದರೆ 9/10 ಇಂಟು 5% ಮೀನ್ಸ್ 1/20. 20ಅಲ್ಲಿ 1 ಹೋದರೆ 19/20. 0 0 ಹೋಯ್ತು, 0 0 ಹೋಯ್ತು, 2 ಹೋಯ್ತು, 2 ಹೋಯ್ತು ಓಕೆನಾ. 10 ಮಾತ್ರ ಉಳಿದಿದೆ. 19 ಇಂಟು 9 ಎಷ್ಟು 171 ಪ್ಲಸ್ 1 0 17 1 0 17 1 0 17 1 0 ಹಾಂ. 27th question. A jacket is marked at 12,000. Store A offers 2 successive discounts of 15% and 10%. Store B offers successive discounts of 10% and 15%. A customer wants to know which store provides a better deal and by how much. ಇಲ್ಲಿ ನೋಡಿ ಜಾಕೆಟ್ 12,000 ಅಂತೆ. ಸ್ಟೋರ್ ಅವರು 15% ಮತ್ತು 10% ಡಿಸ್ಕೌಂಟ್ ಕೊಡ್ತಾರೆ, ಮತ್ತೆ ಸ್ಟೋರ್ ಬಿ ಅವರು 10% 15% ರಿಯಾಯಿತಿ ಕೊಡ್ತಾರೆ. ಸೇಮೇ ಅಲ್ವಾ. ಸೊ 10% 15% 15% 10% ಎರಡೂ ಸೇಮೆ. ಸೊ ಅವ್ರು ಎಷ್ಟೇ ಕೊಟ್ಟರು ಸಮೇತ ಇಬ್ರು ಈಕ್ವಲ್ ಆಗೇನೆ ಆಗುತ್ತೆ. ಸೊ ಹಾಗಾಗಿ ಇಲ್ಲ ಸರ್ ನಮ್ಗೆ ಮಾಡಬೇಕು ಅಂತಂದ್ರೆ ನಾವು ಮಾಡೋಣ. 10 + 15 ಮೈನಸ್ 15 ಇಂಟು 10/100 2 ಇಯರ್ಸ್ಗೆ. ಅದು A + B ಮೈನಸ್ A ಇಂಟು B/100 ಓಕೆನಾ. 25 ಮೈನಸ್ 150 150/100 ಮೀನ್ಸ್ 1.5 ಓಕೆನಾ. ಇದು ಸಮೇತ ಅಷ್ಟೇ ಬರುತ್ತೆ 25 ಮೈನಸ್ 1.5. ಸೊ ಹಾಗಾಗಿ ಎರಡೂ ಸಮೇತ ಸೇಮ್ ಆಫರ್ಸ್ ಕೊಡ್ತಾರೆ ಓಕೆನಾ. 28th question. The market price of a wet grinder is 6,500. It was sold 2 successive discounts of 5% and 4%. Find its selling price. ಒಂದು ಗ್ರೈಂಡರು 6,500 ರೂಪಾಯಿ ಇರುತ್ತೆ. ಅದಕ್ಕೆ 5% ಮತ್ತು 4% ರಿಯಾಯಿತಿ ಕೊಟ್ಟರು ನಂತರ ಎಷ್ಟಕ್ಕೆ ಮಾರಾಟ ಮಾಡ್ತಾರೆ ಅಂತ. 6,500 ಇಂಟು 5% ಮೀನ್ಸ್ 1/20. ಇಟ್ ಮೀನ್ಸ್ 19/10. 4% ಮೀನ್ಸ್ 1/25. ಇಟ್ ಮೀನ್ಸ್ 24/5 ಓಕೆನಾ. ಸೊ 1010 ಹೋಯ್ತು. 25 1s 25 2s 50. ಇನ್ನೆಷ್ಟು ಉಳಿತು 15 ಮೀನ್ಸ್ 150 ಉಳಿತು ಅಂದರೆ 6 ಹೋಯ್ತು. 2 1s 2 12s. ಸೊ 2 ಇಂಟು 9
2 ಇಂಟು 9 ಎಷ್ಟು 8 8 ಇಂಟು 6 ಎಷ್ಟು ಲಾಸ್ಟಲ್ಲಿ 8 ಬರಬೇಕು ಅಲ್ವಾ. ಸೊ ಯಾವುದೇ ಜೀರೋಸ್ ಸಮೇತ ಇಲ್ಲ, ಲಾಸ್ಟಲ್ಲಿ ಇರೋದು 8 ಒಂದೇ ಆಪ್ಷನ್. ಓಕೆ, ಎ ಕಂಪನಿ ಆಫರ್ಸ್ 3 ಸ್ಕೀಮ್ಸ್ ಆಫ್ ಸಕ್ಸೆಸಿವ್ ಡಿಸ್ಕೌಂಟ್ಸ್. ಫಸ್ಟ್ 25, 10%, second 20 and 15, third 30 and 15. Which scheme is the best for company? ಫೈಂಡ್ ಔಟ್ ಮಾಡೋಣ. 2 ಇಯರ್ಸ್ದು ಅಂದರೆ 3 ಸ್ಕೀಮ್ಸ್ ಅಂತೆ, ಒಂದರಲ್ಲಿ 25, 10, 20, 15, 30, 15. ಓಕೆನಾ. ಸೊ ಫಸ್ಟ್ ಮಾಡೋಣ. 25 ಪ್ಲಸ್ 10 ಎಷ್ಟು 35 ಮೈನಸ್ 2.5. ಓಕೆನಾ. ಎಷ್ಟಾಯ್ತು ಇದು 32.5. ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ ಮೈನಸ್ ಎ ಇಂಟು ಬಿ ಬೈ 100ನ. ಸೊ 10 ಪ್ಲಸ್ 25 ಪ್ಲಸ್ 10 35 ಮೈನಸ್ 10 ಇಂಟು 25 250. 250 ಬೈ 100 ಮೀನ್ಸ್ 2.5. ಹಂಗೆ ಮಾಡ್ತಾ ಇದ್ದೀನಿ ಡೈರೆಕ್ಟ್. ಓಕೆನಾ. ಡೈರೆಕ್ಟ್ ಮಾಡೋಣ. 20 ಪ್ಲಸ್ 15 ಇದು ಸಮೇತ 35 ಮೈನಸ್ 20 ಇಂಟು 15 ದಟ್ ಈಸ್ 300 ಬೈ 100 ಇಸ್ ಕ್ಯಾನ್ಸಲ್ 32. ನೆಕ್ಸ್ಟ್ 30 ಪ್ಲಸ್ 5 35 ಮೈನಸ್ 30 ಇಂಟು 5 150 ಬೈ 100 1.5 ಇದು ಸಮೇತ 32.5 ಬರುತ್ತೆ. 33.5 ಅಲ್ಲ, ಯಾ 33.5. ಸೊ ಹಾಗಾದರೆ ಯಾವುದು ಬೆಸ್ಟ್ ಅಂದರೆ ಕಂಪ್ನಿಗೆ 32% ಅಲ್ವಾ, ಕಮ್ಮಿ ಇರೋದು ಯಾವುದು 32%. ಹಾಗಾಗಿ ಸೆಕೆಂಡ್ ಸ್ಕೀಮ್ ಈಸ್ ದ ಬೆಸ್ಟ್. ಲಾಸ್ಟ್ ಕ್ವಶನ್. ಎ ಶಾಪ್ ಕೀಪರ್ ಆಫರ್ಸ್ ಎ ಸ್ಕೀಮ್ ಆಫ್ ಡಿಸ್ಕೌಂಟ್ ಆಫ್ ಬೈ ಗುಡ್ಸ್ ವರ್ತ್ 6,000 ಅಂಡ್ ಗೆಟ್ 1,000 ವರ್ತ್ ಆಫ್ ಗುಡ್ಸ್ ಫ್ರೀ. ವಾಟ್ ಈಸ್ ದ ಎಫೆಕ್ಟಿವ್ ಡಿಸ್ಕೌಂಟ್ ಪರ್ಸೆಂಟೇಜ್? ಒಬ್ಬ ಅಂಗಡಿಯವನು 6,000 ಮೌಲ್ಯದ ವಸ್ತುಗಳನ್ನು ಖರೀದಿಸಿದರೆ 1,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಉಚಿತವಾಗಿ ಪಡೆಯಿರಿ ಎಂಬ ಯೋಜನೆ ನೀಡುತ್ತಾನೆ. ಪರಿಣಾಮಕಾರಿ ರಿಯಾಯಿತಿ ಶೇಕಡಾವನ್ನು ಕಂಡುಹಿಡಿಯಿರಿ. ಸೊ 6,000 ತೊಗೊಂಡ್ರೆ 7,000 6,000 ತೊಗೊಂಡ್ರೆ 1,000 ರುಪೀಸ್ದು ಫ್ರೀ ಕೊಡ್ತಾನೆ. ಹಾಗಾದ್ರೆ ಟೋಟಲ್ ಎಷ್ಟು 7,000ಗೆ ಅಲ್ವಾ. 7,000 ತೊಗೊಂಡಂಗೆ ನಾವು ಎಷ್ಟು ಫ್ರೀ ಇದರಲ್ಲಿ 1000. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ. 3 zeros ಕ್ಯಾನ್ಸಲ್. 1/7 ಅಂದರೆ ಎಷ್ಟು 14.29. ಫ್ರಾಕ್ಷನ್ಸ್ ಗೊತ್ತಿರಬೇಕು. 1/7 ಅಂದರೆ ಎಷ್ಟು 14.29. ಓಕೆನಾ. ಇಷ್ಟು ನೀವಿಷ್ಟು ಮಾಡ್ಕೊಂಡು ಹೋದ್ರೆ ಸಮೇತ 1 or 2 ಕ್ವಶನ್ಸ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆನಾ. ಸೊ ಈ ವಿಡಿಯೋದಲ್ಲಿ ಇಷ್ಟು, ಮತ್ತೆ ಒಳ್ಳೊಳ್ಳೆ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟ್ಸನ್ನು ತೊಗೊಂಡು ಬರೋಣ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.